ರಾಜ್ಯ ಬಜೆಟ್ನಲ್ಲಿ ಏನಾದರೂ ಖುಷಿ ಸುದ್ದಿ ಸಿಗುತ್ತೆ ಅಂತ ಕಾಯುತ್ತಿದ್ದ ಜನರಿಗೆ ಬಜೆಟ್ ಸುದ್ದಿಗಿಂತ ಮೊದಲೇ ಬೆಲೆ ಏರಿಕೆಯ ಕಹಿ ಸುದ್ದಿ ಸಿಕ್ಕಿದೆ. ಮತ್ತೆ ನಂದಿನಿ ಹಾಲಿನ ದರ ಏರಿಸೋಕೆ ಕೆಎಂಎಫ್ ಮುಂದಾಗಿದೆ. ಬಜೆಟ್ ಬೆನ್ನಲ್ಲೇ ಬೆಲೆ ಏರಿಕೆ ಶಾಕ್. ಹಾಲಿನ ದರ ಏರೋದು ಫೇಕ್ಸ್. ಬಜೆಟ್ನಲ್ಲಿ ತಮಗೆ ಏನೇನು ಸಿಕ್ತು ಅಂತ ಜನರು ನೋಡೋಕ್ಕೂ ಮೊದಲೇ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಮತ್ತೆ ನಂದಿನಿ ಹಾಲಿನ ದರ ಏರಲಿದೆ. ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ. ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ. ₹10 ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋ ಪ್ರಸ್ತಾವನೆಯನ್ನ ನಾವು ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಲೀಟರ್ ಮೇಲೆ ₹5, ಅರ್ಧ ಲೀಟರ್ ಮೇಲೆ ₹5. ಈಗ ಒಂದು ಲೀಟರ್ಗೆ ₹5. ಒಂದು ಲೀಟರ್ಗೆ ₹5 ಆಯ್ತು ಅಂದ್ರೆ ಇದು ಯಾವಾಗ ಚಾಲ್ತಿಗೆ ಬರುತ್ತೆ? ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆನೆ ಚಾಲ್ತಿ ಬರಬಹುದು, ಇಲ್ಲ ಅಧಿವೇಶನ ಆದ್ಮೇಲೆ ಚಾಲ್ತಿ ಆಗಬಹುದು. ಸೊ ಮುಖ್ಯಮಂತ್ರಿ ಅವರು ಏನ್ ತೀರ್ಮಾನ ತಗೊಳ್ತಾರೆ. ರೈತರ ನೆಪದಲ್ಲಿ ಹಾಲಿನ ದರ ಏರಿಕೆ. ₹5 ಹೆಚ್ಚುವರಿ ಆಗುತ್ತಲ್ಲ ಸರ್, ಅದು ಕೆಎಂಎಫ್ ಆದಾಯಕ್ಕೆ ಬರುತ್ತಾ ಅಥವಾ ರೈತರಿಗೆ ಹೋಗುತ್ತಾ? ಇಲ್ಲ, ಅದು ನೇರವಾಗಿ ರೈತರಿಗೆ ಹೋಗುತ್ತೆ. ಕೆಎಂಎಫ್ಗೆ ಆಗಲಿ ಯೂನಿಯನ್ಗೆ ಆಗಲಿ ಯಾರಿಗೂ ಹೋಗಲ್ಲ, ಅದು ರೈತರಿಗೆ ಹೋಗ್ತದೆ ನೇರವಾಗಿ. ಈಗ 42 ಇರೋದು 47, ಇನ್ನೊಂದು 15-20 ಆಗಬಹುದು. ನಾನು ₹5 ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ. ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನ್ ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇನ್ನು ಬಜೆಟ್ ಮಂಡನೆಯಾಗ್ತಿದ್ದಂತೆ ಕರ್ನಾಟಕದ ಜನರಿಗೆ ಮುಂದಿದೆ ಬೆಲೆ ಏರಿಕೆ ಮಾರಿ ಹಬ್ಬ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಹಂಗೆ ಈ ಬಜೆಟ್ ಅಲ್ಲಿ ಅವರೇನು ತೋರಿಸಿಲ್ಲ ತೆರಿಗೆ ಏರಿಕೆ, ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ. ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ. ಅವರೇ ಡಿಫಿಷಿಯೇಟ್ ಬಜೆಟ್ ಕೊಟ್ಟಿದ್ದಾರೆ. ಬೆಲೆ ಏರಿಸ್ತಾರೆ, ಗ್ರಾಹಕನಿಗೆ ಹೊರೆ ಮಾಡ್ತಾರೆ. ಆದ್ರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತ ಹಣ ಕೊಡಲ್ಲ. ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದ್ರೆ ನಮ್ದೇನೂ ತಕರಾರಿಲ್ಲ. ಆದ್ರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದ್ರೆ, ಗ್ರಾಹಕರಿಗೆ ಬರೆ ಹಾಕೋದಾದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ಬೆಲೆ ಹೆಚ್ಚಳ ಮಾಡಿ ಅದನ್ನು ಹಾಲು ಉತ್ಪಾದಕರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದಕ್ಕೆ ನಮ್ದೇನೂ ತಕರಾರಿಲ್ಲ. ರಾಜ್ಯ ಸರ್ಕಾರ ಇತ್ತ ಬಜೆಟ್ನಲ್ಲೂ ಜನರಿಗೆ ಯಾವುದೇ ಬಂಪರ್ ನೀಡದೆ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸುತ್ತಿದೆ. ಲೀಟರ್ಗೆ ₹42 ಇರುವ ನಂದಿನಿ ಹಾಲಿನ ದರವನ್ನು ₹5 ಏರಿಸೋಕೆ ಮುಂದಾಗಿದೆ. ಆರ್ ಅಶೋಕ್ ಹೇಳಿದಂತೆ ಜನರಿಗೆ ಮುಂದೆ ಮಾರಿ ಹಬ್ಬ ಕಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಜೆಟ್ನಲ್ಲಿ ಏನಾದರೂ ಖುಷಿ ಸುದ್ದಿ ಸಿಗುತ್ತೆ ಅಂತ ಕಾಯುತ್ತಿದ್ದ ಜನರಿಗೆ ಬಜೆಟ್ ಸುದ್ದಿಗಿಂತ ಮೊದಲೇ ಬೆಲೆ ಏರಿಕೆಯ ಕಹಿ ಸುದ್ದಿ ಸಿಕ್ಕಿದೆ. ಮತ್ತೆ ನಂದಿನಿ ಹಾಲಿನ ದರ ಏರಿಸೋಕೆ ಕೆಎಂಎಫ್ ಮುಂದಾಗಿದೆ. ಬಜೆಟ್ ಬೆನ್ನಲ್ಲೇ ಬೆಲೆ ಏರಿಕೆ ಶಾಕ್. ಹಾಲಿನ ದರ ಏರೋದು ಫೇಕ್ಸ್. ಬಜೆಟ್ನಲ್ಲಿ ತಮಗೆ ಏನೇನು ಸಿಕ್ತು ಅಂತ ಜನರು ನೋಡೋಕ್ಕೂ ಮೊದಲೇ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಮತ್ತೆ ನಂದಿನಿ ಹಾಲಿನ ದರ ಏರಲಿದೆ. ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ. ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ. ₹10 ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋ ಪ್ರಸ್ತಾವನೆಯನ್ನ ನಾವು ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಲೀಟರ್ ಮೇಲೆ ₹5, ಅರ್ಧ ಲೀಟರ್ ಮೇಲೆ ₹5. ಈಗ ಒಂದು ಲೀಟರ್ಗೆ ₹5. ಒಂದು ಲೀಟರ್ಗೆ ₹5 ಆಯ್ತು ಅಂದ್ರೆ ಇದು ಯಾವಾಗ ಚಾಲ್ತಿಗೆ ಬರುತ್ತೆ? ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆನೆ ಚಾಲ್ತಿ ಬರಬಹುದು, ಇಲ್ಲ ಅಧಿವೇಶನ ಆದ್ಮೇಲೆ ಚಾಲ್ತಿ ಆಗಬಹುದು. ಸೊ ಮುಖ್ಯಮಂತ್ರಿ ಅವರು ಏನ್ ತೀರ್ಮಾನ ತಗೊಳ್ತಾರೆ. ರೈತರ ನೆಪದಲ್ಲಿ ಹಾಲಿನ ದರ ಏರಿಕೆ.
₹5 ಹೆಚ್ಚುವರಿ ಆಗುತ್ತಲ್ಲ ಸರ್, ಅದು KMF ಆದಾಯಕ್ಕೆ ಬರುತ್ತಾ ಅಥವಾ ರೈತರಿಗೆ ಹೋಗುತ್ತಾ? ಇಲ್ಲ, ಅದು ನೇರವಾಗಿ ರೈತರಿಗೆ ಹೋಗುತ್ತೆ. KMF ಗೆ ಆಗಲಿ ಯೂನಿಯನ್ ಆಗಲಿ ಯಾರಿಗೂ ಹೋಗಲ್ಲ, ಅದು ರೈತರಿಗೆ ಹೋಗ್ತದೆ ನೇರವಾಗಿ. ಈಗ 42 ಇರೋದು 47, ಇನ್ನೊಂದು 15-20 ದಿನದಲ್ಲಿ ಆಗಬಹುದು. ನಾನು ₹5 ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ. ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನ್ ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇನ್ನು ಬಜೆಟ್ ಮಂಡನೆಯಾಗ್ತಿದ್ದಂತೆ ಕರ್ನಾಟಕದ ಜನರಿಗೆ ಮುಂದಿದೆ ಬೆಲೆ ಏರಿಕೆ ಮಾರಿ ಹಬ್ಬ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಈಗಲೂ ಹಂಗೆ ಈ ಬಜೆಟ್ ಅಲ್ಲಿ ಅವರೇನು ತೋರಿಸಿಲ್ಲ ತೆರಿಗೆ ಏರಿಕೆ. ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ. ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ. ಅವರೇ ಡಿಫಿಷಿಯೇಟ್ ಬಜೆಟ್ ಕೊಟ್ಟಿದ್ದಾರೆ. ಬೆಲೆ ಏರಿಸ್ತಾರೆ, ಗ್ರಾಹಕನಿಗೆ ಹೊರೆ ಮಾಡ್ತಾರೆ. ಆದ್ರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತ ಹಣ ಕೊಡಲ್ಲ. ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದ್ರೆ ನಮ್ದೇನೂ ತಕರಾರಿಲ್ಲ. ಆದ್ರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದ್ರೆ, ಗ್ರಾಹಕರಿಗೆ ಬರೆ ಹಾಕೋದಾದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ಬೆಲೆ ಹೆಚ್ಚಳ ಮಾಡಿ ಅದನ್ನು ಹಾಲು ಉತ್ಪಾದಕರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದಕ್ಕೆ ನಮ್ದೇನೂ ತಕರಾರಿಲ್ಲ. ರಾಜ್ಯ ಸರ್ಕಾರ ಇತ್ತ ಬಜೆಟ್ನಲ್ಲೂ ಜನರಿಗೆ ಯಾವುದೇ ಬಂಪರ್ ನೀಡದೆ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸುತ್ತಿದೆ. ಲೀಟರ್ಗೆ 42 ರು ಇರುವ ನಂದಿನಿ ಹಾಲಿನ ದರವನ್ನು ₹5 ಏರಿಸೋಕೆ ಮುಂದಾಗಿದೆ. ಆರ್ ಅಶೋಕ್ ಹೇಳಿದಂತೆ ಜನರಿಗೆ ಮುಂದೆ ಮಾರಿ ಹಬ್ಬ ಕಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಜೆಟ್ನಲ್ಲಿ ಏನಾದರೂ ಖುಷಿ ಸುದ್ದಿ ಸಿಗುತ್ತೆ ಅಂತ ಕಾಯುತ್ತಿದ್ದ ಜನರಿಗೆ ಬಜೆಟ್ ಸುದ್ದಿಗಿಂತ ಮೊದಲೇ ಬೆಲೆ ಏರಿಕೆಯ ಕಹಿ ಸುದ್ದಿ ಸಿಕ್ಕಿದೆ. ಮತ್ತೆ ನಂದಿನಿ ಹಾಲಿನ ದರ ಏರಿಸೋಕೆ KMF ಮುಂದಾಗಿದೆ. ಬಜೆಟ್ ಬೆನ್ನಲ್ಲೇ ಬೆಲೆ ಏರಿಕೆ ಶಾಕ್. ಹಾಲಿನ ದರ ಏರೋದು ಫೇಕ್ಸ್. ಬಜೆಟ್ನಲ್ಲಿ ತಮಗೆ ಏನೇನು ಸಿಕ್ತು ಅಂತ ಜನರು ನೋಡೋಕ್ಕೂ ಮೊದಲೇ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಮತ್ತೆ ನಂದಿನಿ ಹಾಲಿನ ದರ ಏರಲಿದೆ. ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ. ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ KMF ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ. ₹10 ಕೊಡಬೇಕನ್ನೋದು ರೈತರ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ₹5 ಕೊಡಬೇಕನ್ನೋ ಪ್ರಸ್ತಾವನೆಯನ್ನ ನಾವು ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ನಮ್ಮ ವೆಂಕಟೇಶ್ ಅಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯ ಮಾಹಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಲೀಟರ್ ಮೇಲೆ ₹5, ಅರ್ಧ ಲೀಟರ್ ಮೇಲೆ ₹5. ಈಗ ಒಂದು ಲೀಟರ್ಗೆ ₹5. ಒಂದು ಲೀಟರ್ಗೆ ₹5 ಆಯ್ತು ಅಂದ್ರೆ ಇದ್ರ ಯಾವಾಗ ಚಾಲ್ತಿಗೆ ಬರುತ್ತೆ? ಸೊ ಈಗ ಈ ಅಧಿವೇಶನ ಮುಗಿಯೋದ್ರೊಳಗಡೆನೆ ಚಾಲ್ತಿ ಬರಬಹುದು, ಇಲ್ಲ ಅಧಿವೇಶನ ಆದ್ಮೇಲೆ ಚಾಲ್ತಿ ಆಗಬಹುದು. ಸೊ ಮುಖ್ಯಮಂತ್ರಿ ಅವರು ಏನ್ ತೀರ್ಮಾನ ತಗೊಳ್ತಾರೆ. ರೈತರ ನೆಪದಲ್ಲಿ ಹಾಲಿನ ದರ ಏರಿಕೆ. ₹5 ಹೆಚ್ಚುವರಿ ಆಗುತ್ತಲ್ಲ ಸರ್, ಅದು KMF ಆದಾಯಕ್ಕೆ ಬರುತ್ತಾ ಅಥವಾ ರೈತರಿಗೆ ಹೋಗುತ್ತಾ? ಇಲ್ಲ, ಅದು ನೇರವಾಗಿ ರೈತರಿಗೆ ಹೋಗುತ್ತೆ. KMF ಗೆ ಆಗಲಿ ಯೂನಿಯನ್ ಆಗಲಿ ಯಾರಿಗೂ ಹೋಗಲ್ಲ, ಅದು ರೈತರಿಗೆ ಹೋಗ್ತದೆ ನೇರವಾಗಿ. ಈಗ 42 ಇರೋದು 47, ಇನ್ನೊಂದು 15-20 ದಿನದಲ್ಲಿ ಆಗಬಹುದು. ನಾನು ₹5 ಮಾಡಬೇಕನ್ನೋದು ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ. ಮುಖ್ಯಮಂತ್ರಿ ಅವರು ಎಷ್ಟು ಜಾಸ್ತಿ ಮಾಡ್ತಾರೆ ಅದನ್ನ ಏನ್ ತೀರ್ಮಾನ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇನ್ನು ಬಜೆಟ್ ಮಂಡನೆಯಾಗ್ತಿದ್ದಂತೆ ಕರ್ನಾಟಕದ ಜನರಿಗೆ ಮುಂದಿದೆ ಬೆಲೆ ಏರಿಕೆ ಮಾರಿ ಹಬ್ಬ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಈಗಲೂ ಹಂಗೆ ಈ ಬಜೆಟ್ ಅಲ್ಲಿ ಅವರೇನು ತೋರಿಸಿಲ್ಲ ತೆರಿಗೆ ಏರಿಕೆ. ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ. ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ. ಅವರೇ ಡಿಫಿಷಿಯೇಟ್ ಬಜೆಟ್ ಕೊಟ್ಟಿದ್ದಾರೆ. ಬೆಲೆ ಏರಿಸ್ತಾರೆ, ಗ್ರಾಹಕನಿಗೆ ಹೊರೆ ಮಾಡ್ತಾರೆ. ಆದ್ರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತ ಹಣ ಕೊಡಲ್ಲ. ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದ್ರೆ ನಮ್ದೇನೂ ತಕರಾರಿಲ್ಲ. ಆದ್ರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದ್ರೆ, ಗ್ರಾಹಕರಿಗೆ ಬರೆ ಹಾಕೋದಾದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ಬೆಲೆ ಹೆಚ್ಚಳ ಮಾಡಿ ಅದನ್ನು ಹಾಲು ಉತ್ಪಾದಕರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದಕ್ಕೆ ನಮ್ದೇನೂ ತಕರಾರಿಲ್ಲ. ರಾಜ್ಯ ಸರ್ಕಾರ ಇತ್ತ ಬಜೆಟ್ನಲ್ಲೂ ಜನರಿಗೆ ಯಾವುದೇ ಬಂಪರ್ ನೀಡದೆ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ಮುಟ್ಟಿಸುತ್ತಿದೆ. ಲೀಟರ್ಗೆ 42 ರು ಇರುವ ನಂದಿನಿ ಹಾಲಿನ ದರವನ್ನು ₹5 ಏರಿಸೋಕೆ ಮುಂದಾಗಿದೆ. ಆರ್ ಅಶೋಕ್ ಹೇಳಿದಂತೆ ಜನರಿಗೆ ಮುಂದೆ ಮಾರಿ ಹಬ್ಬ ಕಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.